ವರ್ಲ್ಡ್ ಆಫ್ ಹಾಸ್ಪಿಟಾಲಿಟಿ ಅವರು ಆರ್ಗನೈಸ್ ಮಾಡಿರುವಂತಹ ಸೌತ್ ಇಂಡಿಯಾದ ಅತಿ ದೊಡ್ಡ ಹಾಸ್ಪಿಟಾಲಿಟಿ ಅಂಡ್ ಫುಡ್ ಫೇಸ್ಟ್ ನಲ್ಲಿ ಆ ಶೋ ನಲ್ಲಿ ನಾವಿದ್ದೀವಿ. ಅಂಡ್ ಅದೇ ತರ ಇವತ್ತು ನನ್ನ ಜೊತೆ ಇರೋದು ಭಾರತ್ ಗ್ಲಾಸ್ ಅಂಡ್ ಕ್ರಾಕರೀಸ್ ಸಂಸ್ಥೆಯ ಮಾಲೀಕರು. ಅಂಡ್ ನಿಜ ಹೇಳಬೇಕು ಅಂತಂದ್ರೆ ಇವರ ಸಕ್ಸಸ್ ಸ್ಟೋರಿ ನಿಜವಾಗ್ಲೂ ಸೂಪರ್ ಆಗಿದೆ. 4th ಜನರೇಷನ್ ಈಗ ಸದ್ಯಕ್ಕೆ ಈ ಕಂಪನಿಯನ್ನ ಮುನ್ನಡೆಸ್ತಾ ಇರೋದು. ಸೊ ಮೊದಲನೇದಾಗಿ ಅದರ ಸಕ್ಸಸ್ ಸ್ಟೋರಿ ಬಗ್ಗೆ ಕೇಳೋಣ. ಸರ್, ಜಗದೀಶ್ ಅವರಿದ್ದಾರೆ, ಸ್ನೇಹ ಅವರಿದ್ದಾರೆ, ಜೊತೆಗೆ ಸುನೇತ್ ಜಗದೀಶ್ ಅವರು ಕೂಡ ಇದ್ದಾರೆ. ಸರ್, ಮೊದಲನೇದಾಗಿ ಒಂದು ಕಂಪನಿನ ಕಟ್ಟಿ ಬೆಳೆಸೋದು ಅಷ್ಟು ಈಸಿ ಅಲ್ವೇ ಅಲ್ಲ, ಅಂಥದ್ರಲ್ಲಿ ಇದು 4th ಜನರೇಷನ್ ಮುನ್ನಡೆಸ್ಕೊಂಡು ಹೋಗ್ತಾ ಇರೋ ಒಂದು. ಸೊ ಕಂಪನಿ ಬಗ್ಗೆ ಒಂದು ಶಾರ್ಟ್ ಆಗಿ ನಿಮ್ಮ ಸಕ್ಸಸ್ ಸ್ಟೋರಿ ಬಗ್ಗೆ ಹೇಳೋ ಹಾಗಿದೆ. ಇದು ಕಂಪನಿ 1959 ನಲ್ಲಿ ಶುರುವಾಗಿದ್ದು. ನಾನು ಶುರು ಮಾಡಿದ್ದು ಒಂದು ಚಿಲ್ಲರೆ ಅಂಗಡಿ ಚಿಕ್ಕಪೇಟೆಯಲ್ಲಿ. ಇನ್ನು 1976ಗೆ ನಾನು ಜಾಯ್ನ್ ಆದೆ. ನನಗಲ್ಲಿ ಆವತ್ತು ಇದೊಂದು ಕಂಪನಿ ಮಾಡಬೇಕು ಅನ್ನೋ ಆಂಬಿಷನ್ ಇತ್ತು. ಇವತ್ತಿಗೆ ನಾವು ಸೌತ್ ಇಂಡಿಯಾದಲ್ಲೇ ನಾವು ಸಾಕಷ್ಟು ಬೆಳೆದಿದ್ದೀವಿ. ನನಗೆ 49 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಮುಂದಿನ ವರ್ಷ 50 years ಆಗತ್ತೆ. We started with a small showroom of 200 square foot. Today we are proud to say that we have 35,000 square foot company. Yes ma'am, workforce ಬಗ್ಗೆ ಹೇಳೋ ಹಾಗಿದ್ರೆ ಅಂಡ್ ಪ್ರತಿಯೊಬ್ಬರ ಒಂದು ಇನ್ವಾಲ್ವ್ಮೆಂಟ್ ನಾನು ನೋಡ್ತಾ ಇದ್ದೆ. ಪ್ರತಿಯೊಬ್ರು ಕೂಡ ಅಷ್ಟೇ ತಮ್ಮ ಪರ್ಸನಲ್ ಕಂಪನಿ ಅನ್ನೋ ಥರ ಇಲ್ಲಿನ ನಿಮ್ಮ ಎಂಪ್ಲಾಯೀಸ್ ಕೂಡ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅಂಡ್ ಅದ್ರ ಬಗ್ಗೆ ಹೇಳಿ, ನಿಮ್ಮ ವರ್ಕ್ ಫೋರ್ಸ್ ಬಗ್ಗೆ ಹೇಳಿ. ಸರ್, ಆಕ್ಚುಲಿ ವಿ ವರ್ಕ್ ಲೈಕ್ ಎ ಫ್ಯಾಮಿಲಿ. ನಮ್ದು ಸಂಸ್ಥೆಯಲ್ಲಿ ವಿ ಆಲ್ ಒಂದು ಕುಟುಂಬ ತರ. ನಾವು ಎಲ್ಲರೂ ಪ್ರತಿಯೊಬ್ರು ಸ್ವಂತ ಅವ್ರ ಓನ್ ಆರ್ಗನೈಸೇಷನ್ ತರ ಅವರು ಕೆಲಸ ಮಾಡ್ತಾರೆ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಪೀಪಲ್ ಹೂ ಆರ್ ಮೋರ್ ದನ್ 25 years, 15 years working with us, and they travel all the way from a long distance like Hebal and Hospet and all that. So not Hospet, which is at Hoskote, yeah. So we all work like a family, and there is lot of all the employees have got so much of contribution towards our company. Without that, we wouldn't be able to stand here today. ಸೊ ಅದೇ ಒಂದು ಕಂಪನಿ ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ಪ್ರತಿಯೊಬ್ಬರು ಅದು ತಮ್ಮ ಕಂಪನಿ ಅಂದ್ರೆ ನಮ್ಮ ಫ್ಯಾಮಿಲಿ ಇದು ಅಂತ ಹೇಳಿ ಕೆಲಸ ಮಾಡಿದಾಗ ಅದು ಖಂಡಿತವಾಗ್ಲೂ ಆಗುತ್ತೆ. ಅದೇ ತರ ಸುಮಿತ್, ಈಗ ನಾವು ಇವೆಂಟ್ ಬಗ್ಗೆ ಮಾತಾಡಾಗಿದೆ. ಸುಮಿತ್, ಒಂದೇ ರೂಫ್ ಕೆಳಗಡೆ ಅನೇಕ ಮ್ಯಾನುಫ್ಯಾಕ್ಚರರ್ಸ್ ಗಳನ್ನ ಅಂಡ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಅವ್ರನ್ನ, ದೊಡ್ಡ ದೊಡ್ಡ ಪರ್ಸನಾಲಿಟೀಸ್ ಅನ್ನ ಇಲ್ಲಿ ಒಂದು ರೂಫ್ ನಲ್ಲಿ ತರುವಂತ ಕೆಲಸವನ್ನ ಈ ಒಂದು ಕಂಪನಿ ಮಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳೋ ಹಾಗಿದ್ರೆ, ಇವೆಂಟ್ ಬಗ್ಗೆ ಹೇಳೋ ಹಾಗೆ. ಸೊ ಈ ಇವೆಂಟ್ ಅಲ್ಲಿ ಏನೇನಾಗತ್ತೆ ಅಂದ್ರೆ ಕನ್ಸಲ್ಟೆಂಟ್ಸ್ ನ ಕರೀತಾರೆ, ಈ ಇಂಡಸ್ಟ್ರಿ ರಿಲೇಟೆಡ್ ಕನ್ಸಲ್ಟೆಂಟ್ಸ್ ನ. ಅವ್ರು ಬಂದು ಅವ್ರು ಟಾಕ್ ಕೊಡ್ತಾರೆ. ಕನ್ಸಲ್ಟೆಂಟ್ಸ್ ಮಾತ್ರ ಅಲ್ಲ, ಈ ಇಂಡಸ್ಟ್ರಿ ವರ್ಕ್ ಆಗೋದು ಯಾಕಂದ್ರೆ ಎಲ್ಲರೂ ಒಂದ್ ಭಾಗ ತಗೊಂತಾರೆ, ಅದನ್ನ ಚೆನ್ನಾಗಿ ನಿಭಾಯಿಸ್ಬೇಕು. ಸೊ ಪರ್ಚೇಸ್ ಟೀಮ್ ಆಗಿರ್ಲಿ, ಎಕ್ಸಿಕ್ಯೂಷನ್ ಟೀಮ್ ಆಗಿರ್ಲಿ, ಶೆಫ್ಗಳಾಗಿರ್ಲಿ, ಸೊ ಎಲ್ಲರಿಗೂ ಒಂದ್ ಜಾಗ ಪೋಡಿಯಂ ಕೊಟ್ಬಿಟ್ಟು ಮಾತಾಡಕ್ಕೆ, ಒಂದು ಅವ್ರ ನಾಲೆಡ್ಜ್ನ ಯಂಗರ್ ಜನರೇಷನ್ ಲೈಕ್ ವಿ ಅವ್ರು ಕೊಡಕ್ಕೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಅಂಡ್ ನಮ್ಮ ಕಂಪ್ನಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಫ್ರಂಟ್ ಆಫ್ ಹೌಸ್, ಬ್ಯಾಕ್ ಆಫ್ ಹೌಸ್ ಇಡ್ತೀವಿ. ಸೊ ಫ್ರಂಟ್ ಆಫ್ ಹೌಸ್ ಅಂದ್ರೆ ನೀವು ಒಬ್ರು ಕಸ್ಟಮರ್ ಆಗಿ ಹೋದ್ರೆ ಒಂದು ರೆಸ್ಟೋರೆಂಟ್ಗೆ ನೀವೇನೇನ್ ನೋಡ್ತೀರಾ ಅದು ಫ್ರಂಟ್ ಆಫ್ ಹೌಸ್ ಆಗುತ್ತೆ. ಏನ್ ಹಿಂದೆ ಆಗತ್ತೆ ಅದು ಬ್ಯಾಕ್ ಆಫ್ ಹೌಸ್ ಆಗುತ್ತೆ. ಸೊ ವಿ ಆರ್ ಗಿವಿಂಗ್ ದಟ್ ಸೊಲ್ಯೂಷನ್. ಅಂಡ್ ದಿಸ್ ಅವೆನ್ಯೂ ಇಸ್ ಅ ವೆರಿ ಗ್ರೇಟ್ ಪ್ಲೇಸ್ ಫಾರ್ ಅಸ್ ಟು ಶೋಕೇಸ್ ವಾಟ್ ವಿ ಡು. ಭಾರತ್ ಗ್ಲಾಸ್ ಅಂಡ್ ಕ್ರಾಕರೀಸ್ ಜೊತೆಗೆ Elina.so ಅಂತ ಕೂಡ ಕಂಪನಿ ನಿಮ್ದಿದೆ. ಸೊ ಅದ್ರ ಬಗ್ಗೆ ಕೂಡ. ಸೊ ಇದು ಬೇಸಿಕ್ಲಿ ನಾವು ವಿ ವಾಂಟ್ ಟು ಮೇಕ್ ಇನ್ ಇಂಡಿಯಾ. ನಮ್ ಇಂಡಿಯನ್ಸ್ಗೆ ನಮ್ಮಿಂದಾನೇ ತಗೋಬೇಕು, ನಾಟ್ ಓನ್ಲಿ ಸ್ಪೆಸಿಫಿಕ್ಲಿ ಮೇ ಅಂತ, ಬಟ್ ಇಂಡಿಯಲ್ಲೇ ಮಾಡಿರೋ ತಗೋಬೇಕು ಅಂತ ನಾವು ಆಲ್ಮೋಸ್ಟ್ ವೋಕಲ್ ಫಾರ್ ಲೋಕಲ್. ಎಸ್ ಸರ್. ಸೊ ನಾವೇನ್ ಮಾಡಿದೀವಿ, ಫಾರಿನ್ ಅಲ್ಲಿ ಆಗ ಕ್ವಾಲಿಟಿನ ತಂದಿದೀವಿ. ಸೊ ಇಫ್ ಯು ಸಿ ನಮ್ ಫಿನಿಶ್, ಇಟ್ ಇಸ್ ನಾಟ್ ವೆರಿ ಡಿಫ್ರೆಂಟ್ ಫ್ರಮ್ ವಾಟ್ ಯು ಗೆಟ್ ಅಬ್ರಾಡ್. ಸೊ ನಾವು ಅದನ್ನ ಆಕ್ಸೆಸಿಬಲ್ ಮಾಡ್ತಾ ಇದೀವಿ ಕಸ್ಟಮರ್ಸ್ಗೆ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಎಲಿವೇಟ್ ದೇರ್ ಬಿಸ್ನೆಸ್. ಕ್ಲೀನ್ಲಿನೆಸ್ ಮೈಂಟೈನ್ ಮಾಡಬಹುದು. ಈಗ ತುಂಬಾ ಬ್ಯಾಕ್ ಆಫ್ ಹೌಸ್ ಆಪರೇಷನ್ಸ್ ಅಲ್ಲಿ ನೀಟ್ ಆಗಿರ್ಬೇಕು ಅಂತ ನಮ್ ಗೋಲು. Hopefully we are able to. Hopefully, and I also hope the best. And for you, thank you so much, sir, talking to us. Thank you so much. So with camera person Prashant, Rahul Dayan, News First, Bengaluru. News First, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.